ಇಮಾಮೆ ಮುಸ್ಲಿಮಿನ ಅಕ್ಕಲಿನ ಮಕ್ಕಳು ಏನು ಬಂದಿದ್ರು, ಅವರು ಬಂದರು. ಮಾಮುಜಾನ್, ಅಪ್ಪಾಜಿ ಅನುಮತಿ ಕೊಡ್ರಿ ನಾವು ಹೋಗ್ತೀವಿ, ಅನುಮತಿ ಕೊಡ್ರಿ ನಾವು ಹೋಗ್ತೀವಿ. ಮುಸ್ಲಿಮಿನ ಅಕ್ಕಲಿನ ಮಕ್ಕಳು ಅಲ್ಲಾಹು ಅಕ್ಬರ್, ಆ ಮಕ್ಕಳು ಬಂದರು. ಇಬ್ಬರು ಮಕ್ಕಳು ಬಂದಿದ ನಂತರ ಅಲ್ಲಾಹು ಅಕ್ಬರ್ ಅನುಮತಿ ತಗೊಂಡು ಹೋಗಿದ್ದಾರೆ. ಫಾತಿಮಾನ ಪ್ರೀತಿಯ ಮಕ್ಕಳು ಮೊಮ್ಮಕ್ಕಳು ಮೈದಾನದಲ್ಲಿ ಹೋಗಿದ್ದಾರೆ. ಹೇಗೆ ಹೋಗಬೇಕಿತ್ತು? ಆ ದರಿದ್ರಗಳು, ಆ ಯಜೀದ್ಗಳು, 22,000 ನಾಯಿಗಳು ಯಜೀದ್ಗಳು ಏನು ಮಾಡಿದ್ರು, ಒಂದೇ ಸಂದರ್ಭದಲ್ಲಿ ಆ ಇಬ್ಬರು ಮಕ್ಕಳಿಗೆ ದುಂಡಾಗಿ ದೇಹವನ್ನು ಬಾಣನಿಂದ ದೇಹವನ್ನು ಕಡೆಗೆ ತಗೊಂಡು ಚೂರು ಚೂರು ಮಾಡಿದ್ರು, ಕೊಲೆ ಮಾಡಿ ಅದೇ ರೀತಿ ಬಗ ಕುಂತಿದ್ರು. ಅಲ್ಲಾಹು ಅಕ್ಬರ್. ಇಮಾಮಿ ಹುಸೇನ್ ಅಳ್ಕೊಂತ ಹೋಗ್ತಿದ್ರು, ದೇಹ ಎಬಸ್ಕೊಂಡು ಬರ್ತಿದ್ರು. ಲಾಸ್ಟು ಯಾರು ಬಂದರು? ಹಜರತೆ ಬೀಬಿ ಝೈನಬಿನ ಇಬ್ಬರು ಮಕ್ಕಳು, ಅವನು ಮೊಹಮ್ಮದ್, ಇಮಾಮಿ ಹುಸೇನಿನ ತಂಗಿಯ ಮಕ್ಕಳು. ಹಳೆಯರಾಗಬೇಕು ಆ ಚಿಕ್ಕ ಚಿಕ್ಕ ಮಕ್ಕಳು. ಆ ಮಕ್ಕಳು ಬಂದಿದ್ದಾರೆ, ಚಿಕ್ಕ ಚಿಕ್ಕರಿದ್ದಾರೆ. ಅಯ್ಯ ಮೊಹಯಾರ ಹುಸೇನ್, ನಮಗೆ ಅನುಮತಿ ಕೊಡ್ರಿ. ತಾಯಿ ಮನೆಯಲ್ಲಿದ್ದಾರೆ, ರೂಮ್ನಲ್ಲಿದ್ದಾರೆ. ತಾಯಿಯವರು ತನ್ನ ಮಕ್ಕಳಿಗೆ ಹೋಗಿ ತಾಯಿ ಎಷ್ಟು ಖುಷಿ ಪಟ್ಕೊಂಡು, ನನ್ನ ಮಕ್ಕಳು ಮೈದಾನದಲ್ಲಿ ಹೋಗಕ್ಕೆ ಕುಂತಿದ್ದಾರೆ, ನನ್ನ ಮಕ್ಕಳು ದೀನಗಾಗಿ ಹೋಗಕ್ಕೆ ಕುಂತಿದ್ದಾರೆ, ನನ್ನ ಮಕ್ಕಳು ದೀನಗಾಗಿ ಹೊಂಟಿದ್ದಾರೆ, ನನ್ನ ಮಕ್ಕಳು ಗೆದ್ದಿ ಬರ್ತಾರ, ನನ್ನ ಮಕ್ಕಳು ಗೆದ್ದಿ ಬರ್ತಾರ. ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಅಂತಹ ಮಕ್ಕಳು ದೀನಗಾಗಿ ಹೋಗಿದ್ರು, ದೀನ ಧರ್ಮ ಉಳಿಸಕ್ಕೆ ಹೋಗಿದ್ರು, ಇಮಾಮಿ ಹುಸೇನ್ ಪ್ರೀತಿ ಒಳಗೆ ಹೋಗಿದ್ರು. ಹೇಗೆ ಸಮೀಪ ಹೋಯಿತು, ಆ ಎಲ್ಲರೂ ಯಜೀದ್ಗಳು ನೋಡಕ್ ಕುಂತಿದ್ದಾರೆ. ಇದು ಚಿಕ್ಕವಾದ ಮಕ್ಕಳು, ಯಾರ್ದು ಮಕ್ಕಳು ಇವರು? ನೋಡಿದರೆ ಎಷ್ಟು ಸುಂದರವಾದ ಮುಖ ಇದೆ ಇವ್ರದು, ಯಾರು ಮಕ್ಕಳು ಇವರು? ಆ ಚಿಕ್ಕ ಚಿಕ್ಕ ಮಕ್ಕಳು ತನ್ನ ಶಕ್ತಿನಿಂದ ಹೇಳಿದರು, ನಾವು ಬೀಬಿ ಝೈನಬಿನ ಮಕ್ಕಳು, ಫಾತಿಮಾನ ಮಕ್ಕಳು, ಇಮಾಮಿ ಹುಸೇನಿನ ಪ್ರೀತಿಯ ಮಕ್ಕಳು, ಅಳಿಯರು. ಎಲ್ಲರೂ ಯಜೀದ್ಗಳು ನಗಾ ಕುಂತಿದ್ರು. ನೋಡಿ, ಇಮಾಮಿ ಹುಸೇನವರು ಚಿಕ್ಕ ಚಿಕ್ಕ ಮಕ್ಕಳಿಗೆ ನಮಗಾಗಿ ಕಳಿಸಿದಾರ, ತೋರ್ಸೋಣ ನಾವು ಏನದೀವಿ ಅನ್ನೋದು. ಆ ದರಿದ್ರವಾದ ನಾಯಿಗಳು ಎಲ್ಲರೂ ಆ ಚಿಕ್ಕ ಚಿಕ್ಕ ಮಕ್ಕಳಿಗೆ ತಗೊಂಡು ತಾಯಿಯ ಕಡೆ ತೊರಸಿ, ಇಮಾಮಿ ಹುಸೇನ್ ಕಡೆ ತೊರಸಿ ಕಡೆಗ ತಗೊಂಡು ಚರ್ಮವನ್ನು ಸುಲಿಯಾಕ ಕುಂತಿದ್ದಾರೆ. ಮಕ್ಕಳಿನ ಚರ್ಮ ಸುಲಿಯಾಕ ಕುಂತಿದ್ದಾರೆ. ತನ್ನ ಮನೆಯಲ್ಲಿ ಕುಂತು ತಾಯಿ ನೋಡಕ್ ಕುಂತಿದ್ದಾಳ. ಅಯ್ಯ ನನ್ನ ಮಕ್ಕಳು, ಅಲ್ಲಾಹು ಅಕ್ಬರ್. ಇವತ್ತು ತಾಯಿಯ ಮುಂದೆ ಮಕ್ಕಳಿಗೆ ಬರೀ ಮುಳ್ಳು ಚುಚ್ಚಿದ್ರೆ ತಡ್ಕೊಳಕ್ಕಾಗಿಲ್ಲ ತಾಯಿಗೆ. ಆ ತಾಯಿ ಹೇಗೆ ತಡ್ಕೊಂಡಿರಬಹುದು, ಹೇಗೆ ತಾಳ್ಮೆ ಮಾಡಿರಬಹುದು ಆ ತಾಯಿ? ನನ್ನ ಮಕ್ಕಳಿನ ಚರ್ಮ ಸುಲಿಯಾಕ ಕುಂತಿದ್ದಾರ, ನನ್ನ ಮಕ್ಕಳಿನ ದೇಹ ಕಟ್ ಮಾಡಕ್ ಕುಂತಿದ್ದಾರ, ನನ್ನ ಮಕ್ಕಳಿಗೆ ಕೊಲೆ ಮಾಡಕ್ ಕುಂತಿದ್ದಾರ. ಬೀಬಿ ಝೈನಬ್ ಕೂತ್ಕೊಂಡು ಅಳಕ್ ಕುಂತಿದ್ರು. ಅಲ್ಲಾಹು ಅಕ್ಬರ್. ಆ ಚಿಕ್ಕ ಚಿಕ್ಕ ಮಕ್ಕಳಿನ ಕೈವನ್ನು ಕಾಲವನ್ನು ಎಲ್ಲ ತುಂಡು ತುಂಡು ಮಾಡಿ ತಗೊಂಡು ಹೋಗ ಹುಸೇನ್, ನಿನ್ನ ಮಕ್ಕಳಿಗೆ ತಗೊಂಡು ಹೋಗಿದ್ರು. ನೋಡ್ರಿ, ಎಂತಹ ಯಜೀದ್ಗಳು ಇದ್ರು, ಚಿಕ್ಕ ಚಿಕ್ಕ ಮಕ್ಕಳಿಗೆ ಬಿಟ್ಟಿಲ್ಲ, ಆಸ್ತಿ ಕೊಲೆ ಮಾಡಿದ್ರು. ಅದಾಗಿ ನಂತರ ಮತ್ತು ಯಾರು ರೆಡಿಯಾದ್ರು? ಹಜರತೆ ಕಾಸಿಂ, ಹಜರತಿ ಇಮಾಮಿ ಹಸೀನಿನ ದೊಡ್ಡ ಮಗನೀರು, ಹಜರತೆ ಕಾಸಿಂ ರೆಡಿಯಾದ್ರು. ಅಲ್ಲಾಹು ಅಕ್ಬರ್. ಹಜರತೆ ಕಾಸಿಮ್ನ ಮುಖ ಹಜರತಿ ಇಮಾಮಿ ಹಸನ್ ರೀತಿ ಕಾಣ್ತಿತ್ತು. ಇಮಾಮಿ ಹಸನ್ ಅವ್ರು ಕಂಡು ಬರ್ತಿದ್ರು, ಆ ರೀತಿ ಮುಖ ಇತ್ತು ಹಜರತೆ ಕಾಸಿಮರ್ದು. ಅವ್ರು ಬಂದರು. ಅಯ್ಯ ಅಪ್ಪಾಜಿ, ಅಯ್ಯ ಚಿಕ್ಕಪ್ಪಾಜಿ, ಅನುಮತಿ ಕೊಡ್ರಿ, ನಾನು ಹೋಗ್ತೀನಿ. ಹಜರತಿ ಇಮಾಮಿ ಹುಸೇನ್ ಹೇಳಿದ್ರು, ನೀವು ಎಲ್ಲರೂ ಹೋಗಿದ್ರೆ ನಾನೇನು ಮಾಡಬೇಕು? ಎಲ್ಲರೂ ಹೋಗ್ತಾರ? ಅಯ್ಯ ಕಾಸಿಂ, ನಿನ್ನ ಮುಖ ನೋಡಿದ್ರೆ ನನ್ನ ದೊಡ್ಡ ಅಣ್ಣ ನೆನಪು ಬರ್ತಿದ್ರು. ಹಸನ್ಗೆ ನಾನು ನೆನಪು ಮಾಡ್ತಿದ್ಯಾ? ನಿನ್ನ ಮುಖ ನೋಡಿ ನಾನು ಎಷ್ಟು ಸಂತೋಷ ಪಡ್ಕೊತಿದ್ಯಾ, ಎಷ್ಟು ಶಾಂತಿ ತಗೊಂತಿದ್ಯಾ. ನೀನು ಹೋಗಿದ್ರೆ ಮತ್ತೆ ಏನು? ಆ ದಿನದಲ್ಲಿ ಹಜರತೆ ಕಾಸಿಂ ಅವ್ರದ್ದು, ಏಕೆಂದರೆ ಇಮಾಮಿ ಹಸನ್ ಅವರು ಸಾಯದ ಮುಂಚೆ ಹೇಳಿದರು, ಅಯ್ಯ ಹುಸೇನ್, ನಿನ್ನ ಮಗಳಿನ ಜೊತೆ ನನ್ನ ಮಗನ ಮದುವೆ ಮಾಡಬೇಕು ಅಂತೂ ಈ ರೀತಿ ಕೈಯಲ್ಲಿ ಕೈ ಕೊಟ್ಟು ಹೋಗಿದ್ರು. ಇಮಾಮಿ ಹುಸೇನ್ ಅವರು ಹಜರತೆ ಕಾಸಿಂ ಅವರು ಮನೆಗಳಿಗೆ ತಗೊಂಡು ಬಂದರು. ಬಂದ ನಂತರ ತನ್ನ ಪ್ರೀತಿಯ ಮಗಳಿನ ಕೈ ಹಜರತೆ ಕಾಸಿಮನ ಕೈಯಲ್ಲಿ ಕೊಟ್ಟು ಮದುವೆ ಮಾಡಿಸಿದ್ರು. ಕರ್ಬಲಾ ಮೈದಾನದಲ್ಲಿ ಮದುವೆ ಆಗಿದೆ. ಅಲ್ಲಾಹು ಅಕ್ಬರ್. ಮದುವೆ ಆಗಿದ್ದು ಹುಡುಗ ನೋಡ್ರಿ, ಮದುಮಗ ಕರ್ಬಲಾ ಮೈದಾನದಲ್ಲಿ ಹೊಂಟಿದ್ದಾನೆ ಕಡೆಗಾದ್ಕೊಂಡು. ಹೇಗೆ ಹೋಗಬೇಕಾಗಿತ್ತು? ಅಲ್ಲಾಹು ಅಕ್ಬರ್. ಹಜರತೆ ಕಾಸಿಮ್ ಅವರು ಹೇಗೆ ಕರ್ಬಲಾ ಮೈದಾನದಲ್ಲಿ ಹೋಗಬೇಕಿತ್ತು. ಹೋಗಿದ ನಂತರ ಯಜೀದ್ಗಳು ಎಲ್ಲ ನೋಡಕ್ ಕುಂತಿದ್ದಾರೆ. ಅಲ್ಲಾಹ್, ಯಜೀದ್ಗಳು ಯಾರು ಬಂದಿದ್ದು? ಮುಖ ನೋಡಿದ್ರೆ ಹಸನ್ ನೆನಪಡಕ್ ಕುಂತಿದ್ದಾರೆ. ಅವಾಗ ಹಜರತೆ ಕಾಸಿಮ್ ಅವರು ಹೇಗೆ ಹೋಗಬೇಕಿತ್ತು? ಹೋಗಿದ ತಕ್ಷಣ 20 ವಯಸ್ಸು ಹಜರತೆ ಕಾಸಿಮ್ ಅವ್ರದ್ದು. ಎಷ್ಟು? 22 ವಯಸ್ಸವರಿದ್ರು. ಯುವಕರಿದ್ದಾರೆ, 22 ವಯಸ್ಸವರಿದ್ದಾರೆ. ಇವತ್ತು ನಮ್ಮ 22 ವಯಸ್ಸವರು ಹುಡುಗರಿಯಲ್ಲಿದ್ದಾರ. ಏನು ಮಾಡಕ್ ಕುಂತಿದ್ದಾರ? ದೀನ ಧರ್ಮಗೆ ಶರವಣಾಸ ಮಾಡೋ ಪ್ರಯತ್ನ ಮಾಡಕ್ ಕುಂತಿದ್ದಾರ, ಕುಣಿಯಾಕ್ ಕುಂತಿದ್ದಾರ, ಶರಾಯಿ ಕುಡಿಯಾಕ್ ಕುಂತಿದ್ದಾರ, ಎಷ್ಟು ಹರಾಮ್ ಚಟಗಳು ಮಾಡಕ್ ಕುಂತಿದ್ದಾರ. ಹಜರತೆ ಕಾಸಿಮ್ ಅವರು ಹೇಗೆ ಮೈದಾನದಲ್ಲಿ ಬಂದಿದ್ದ ನಂತರ ಶಮ್ರಜಿನ್ ಜೋಶನ್ ಹೇಳಿದ್ದ, ಈ ಚಿಕ್ಕವಾದ ಹುಡುಗ ಬಂದಿದ್ದಾನೆ, ಅಜ್ರಕ್ ಅನ್ನೋ ಒಬ್ಬ ಪೈಲ್ವಾನ್ ಇದ್ದ. ಪೈಲ್ವಾನ್, ಹೋಗು ಚಿಕ್ಕ ಹುಡುಗನ ಜೊತೆ ಯುದ್ಧ ಮಾಡಿ ಹೋಗು. ಆ ಪೈಲ್ವಾನ್ ಹೇಳಿದ್ದ, ಮಗುವಿನ ಜೊತೆ ಹುಡುಗನ ಜೊತೆ ನಾನು ಯುದ್ಧ ಮಾಡಬೇಕು? ನನ್ನ ಮರ್ಯಾದೆಯನ್ನು ಹೇಳುತ್ತಿ, ಇವನ್ ಜೊತೆ ನಾನು ಯುದ್ಧ ಮಾಡಂಗಿಲ್ಲ, ನನ್ನ ಮಕ್ಕಳು ಹೋಗ್ತಾರ. ಆ ಪೈಲ್ವಾನ್ ತನ್ನ 4 ಮಕ್ಕಳಿಗೆ ಕಳಿಸಿದ್ದ. ಒಬ್ಬೊಬ್ಬರು ಬಂದರು. ಇಮಾಮಿ ಕಾಸಿಮ್ ಅವ್ರು ಏನು ಮಾಡಿದ್ರು? ಹೇಗೆ ಒಬ್ಬ ಮಗ ಬರಬೇಕು,
ಆ ಯುದ್ಧ ಮಾಡ್ತಾ ಮಾಡ್ತಾ ಒಂದೇ ಕ್ಷಣದಲ್ಲಿ ಆ ಅಜ್ರಕಿನ ಮಗನ ಏನಿದೆ ಒಂದೇ ಕ್ಷಣದಲ್ಲಿ ದೇಹದಿಂದ ಚಂಡ 2 ಭಾಗ ಮಾಡಿದ್ರು. ಮತ್ತೆ ಇನ್ನೊಬ್ಬ ಬಂದ, ಅವನಿಗೆ ಅದೇ ರೀತಿ ಕೊಲೆ ಮಾಡಿದ್ರು. ಮತ್ತೆ ಇನ್ನೊಬ್ಬ ಬಂದ, ಅದೇ ರೀತಿ 3 ಮಕ್ಕಳಿಗೆ ಕೊಲೆ ಮಾಡಿದ್ರು. ಲಾಸ್ಟಿಗೆ ಅಜ್ರಕ್ ಆ ಪೈಲ್ವಾನ್ ಏನಿದ್ದ ತನ್ನ ಮಕ್ಕಳಿಗೆ ಸಾಯೋದು ನೋಡಿ ಓಡಿ ಬಂದ, ನನ್ನ ಮಕ್ಕಳಿಗೆ ಕೊಲೆ ಮಾಡಿದ್ದಾನೆ, ನಾನು ಬಿಡಂಗಿಲ್ಲ. ಹೇಗೆ ಬರಬೇಕು ಅಜ್ರಕ್ ಸಿಟ್ಟಿನ ಬಂದು ಇಮಾಮೆ ಕಾಸಿಂ ಕಡೆ ನಿಂತಿದ್ದಾನೆ. ನಿಂತಿದ್ದ ನಂತರ ಇಮಾಮೆ ಕಾಸಿಂ ಕೈ ಒಳಗೆ ಆ ಅಜ್ರಕಿನ ಮಗಂದು ಕಡಗ ಇತ್ತು. ಕಡಗ ನೋಡಿ ಹೇಳಿದ್ದಾನೆ, ಇದು ನನ್ನ ಮಗನ ಕಡಗ, ನಿನ್ನ ಕೈಯಲ್ಲಿ ಹೇಗೆ ಬಂದಿದೆ? ನಿನ್ನ ಮಗ ನನಗೆ ಗಿಫ್ಟ್ ಕೊಟ್ಟು ಹೋಗಿದ್ದಾನೆ, ನಿನಗೆ ಕೊಲೆ ಮಾಡೋದಕ್ಕೆ ನನಗೆ ಗಿಫ್ಟ್ ಕೊಟ್ಟು ಹೋಗಿದ್ದಾನೆ. ಇಷ್ಟು ಹೇಳಿದ ನಂತರ ಹಜರತ್ ಕಾಸಿಂ ಅವರು ಏನು ಹೇಳಿದ್ರು, ಇಷ್ಟು ದೊಡ್ಡವಾದ ಪೈಲ್ವಾನ್ ಆಗಿದೆಯಾ, ಸರಿಯಾಗಿ ಕುದುರೆದು ಹಗ್ಗ ಕಟ್ಟಾಗ ನಿನಗೆ ಶಕ್ತಿ ಇಲ್ಲ, ಹಗ್ಗ ಹೇಗೆ ಕಟ್ಕೊಂಡು ಬರ್ಬೇಕು ಅನ್ನೋದು ನಿನಗೆ ಗೊತ್ತಿಲ್ಲ. ಪೈಲ್ವಾನ್ಗೆ ಈ ರೀತಿ ಹೇಳಕ್ ಕುಂತಿದ್ರು. ಆ ದೊಡ್ಡವಾದ ಅಜ್ರಕ್ ಪೈಲ್ವಾನ್ ಏನು ಮಾಡಿದ್ದ, ಮಾತು ಕೇಳಿ ಹೇಗೆ ಬಗ್ಗೆ ಆ ಕುದುರೆದ ಹಗ್ಗ ನೋಡಬೇಕಿತ್ತು. ಇಮಾಮೆ ಕಾಸಿಂ ಅವರು ಒಂದೇ ಕ್ಷಣದಲ್ಲಿ ಆ ಅಜ್ರಕ್ಗೆ ಕೊಲೆ ಮಾಡಿಬಿಟ್ರು. ಒಂದೇ ಕ್ಷಣದಲ್ಲಿ ಕೊಲೆ ಮಾಡಿದ್ರು. ಶಮ್ರಜಿಲ್ ಜೋಶನ್ ಎಲ್ಲರೂ ಯಜೀದ್ಗಳು ವಿಚಿತ್ರ ಆದ್ರು, ಎಷ್ಟು ದೊಡ್ಡವಾದ ಪೈಲ್ವಾನ್ಗೆ ಹುಡುಗ ಕೊಲೆ ಮಾಡಿದ್ದಾನೆ, ಹಂಗಂದ್ರೆ ಬಿಡಾಕ್ ಹೋಗ್ಬೇಡ್ರಿ. ಒಬ್ಬೊಬ್ಬರು ಬರ್ತಿದ್ರು. ಇಮಾಮೆ ಕಾಸಿಮರು ಒಬ್ಬೊಬ್ಬರಿಗೆ ತಕ್ಷಣ ಕೊಲೆ ಮಾಡ್ಕೊಂಡು ಹೋಗ್ತಿದ್ರು. ಲಾಸ್ಟ್ಗೆ ಏನು ಮಾಡಿದ್ರು, ಈ ಹುಡುಗ ಈ ರೀತಿ ಕೊಲೆ ಆಗೋದಿಲ್ಲ, ಎಲ್ಲರೂ ಕೂಡಿ ಹೋಗ್ರಿ. ಎಲ್ಲರೂ ನಾಯಿಗಳು ಯಜೀದ್ಗಳು ಕೂಡಿ ಏನು ಮಾಡಿದ್ರು, ಒಕ್ಕಟಾಗಿ ಹಜರತೆ ಅಲಿ ಕಾಸಿಂ ಅವರಿಗೆ ತುಂಡು ಮಾಡಕ್ಕೆ ರೆಡಿ ಆಗಿದ್ರು. ಅಲ್ಲಾಹು ಅಕ್ಬರ್. ಹಜರತೆ ಕಾಸಿಮರ ದೇಹ ಎಲ್ಲ ರಕ್ತ ಆಗಿದೆ, ಬಾಣ ಚುಚ್ಚಿದ ತಕ್ಷಣ ಹಜರತೆ ಕಾಸಿಮರು ಚಂಡ ತಳಗೆ ಇನ್ನೂ ಬೆಳಕು ಕುಂತಿದ್ದಿಲ್ಲ. ಅಲ್ಲಾಹು ಅಕ್ಬರ್. ಇಮಾಮೆ ಹುಸೇನ್ ಓಡಿ ಬಂದ್ರು. ಯಾರು ಮುಂದೆ ಬರಕ್ಕೆ ಹೋಗ್ಬೇಡ್ರಿ, ಏಕೆಂದ್ರೆ ಕಾಸಿಂ ನಾನು ಬರೋ ತನಕ ತಳಗಳು ಬೀಳೋದಿಲ್ಲ. ಹೇಗೆ ಸಮೀಪ ಬರಬೇಕಿತ್ತು, ಹಜರತೆ ಕಾಸಿಂ ಅವರು ತಳಗಳು ಬೀಳೋದಕ್ಕೇನೆ ಶಕ್ತಿ ಇದ್ದಿಲ್ಲ. ಇಡೀ ದೇಹ ಬಾಣನಿಂದ ಚುಚ್ಚಿದಿದೆ. ಅಲ್ಲಾಹು ಅಕ್ಬರ್. ಮಗ ಈಗಾಗಿದ್ದಾನೆ, ಮದುವೆ ಆಗಿದ್ದು ಹಜರತೆ ಕಾಸಿಂ ಅವರು ಕರ್ಬಲಾ ಮೈದಾನಲ್ಲಿ. ಇನ್ನ ಲಿಲ್ಲಾಹಿ ವ ಇನ್ನ ಇಲೈಹಿ ರಾಜಿಊನ್. ಅವರು ಅಲ್ಲಾಹ್ನಿಗೆ ಶಹೀದಾದರು. ನೋಡ್ರಿ, ಹಜರತೆ ಇಮಾಮೆ ಹಸನ್ ದೊಡ್ಡ ಮಗ ಅವರು ಏನಿದ್ರೆ ಅವರು ದೊಡ್ಡ ಮಗ ಇಮಾಮೆ ಕಾಸಿಂ ಅವರು ಕೊಲೆ ಆದರು. ಲಾಸ್ಟಿಗೆ ಯಾರು ಬಂದರು, ಹಜರತೆ ಅಬ್ಬಾಸ್. ಯಾರು? ಹಜರತೆ ಅಬ್ಬಾಸ್. ಹಜರತೆ ಅಬ್ಬಾಸಿನ ಮುಂಚೆ ಹಜರತೆ ಅಲಿ ಅಕ್ಬರ್ ಬಂದರು. ಇಮಾಮೆ ಹುಸೇನಿನ ದೊಡ್ಡ ಮಗ ಇವರು. ಇಮಾಮೆ ಹುಸೇನ್ ದೊಡ್ಡ ಮಗ ಇವರು ಇಮಾಮೆ ಹುಸೇನಿನ. ಅಲ್ಲಾಹು ಅಕ್ಬರ್. ಇಮಾಮೆ ಹುಸೇನ್ ಆಗಿದ ನಂತರ ಹಜರತೆ ಅಬ್ಬಾಸು ಮತ್ತು ಅಲಿ ಅಸ್ಗರ್. ಇಲ್ಲಿ ಕರ್ಬಲಾ ಮೈದಾನ ಸಮೀಪ ಇದೆ ಇನ್ಶಾ ಅಲ್ಲಾಹ್ ತಾಲಾ. ठीक है. ಹಜರತೆ ಇಮಾಮೆ ಅಲಿ ಅಕ್ಬರ್ ಬಂದರು. ಅಪ್ಪಾಜಿ, ಎಲ್ಲರೂ ಹೋಗಕ್ಕೆ ಕುಂತಿದ್ದಾರೆ, ನನಗೆ ಅನುಮತಿ ಕೊಡ್ರಿ ಅಪ್ಪಾಜಿ. ಹಜರತೆ ಅಲಿ ಅಕ್ಬರ್ ಬಂದು ಹೇಗೆ ಅನುಮತಿ ಕೊಡಬೇಕು, ಹಜರತೆ ಇಮಾಮ್ ಹುಸೇನ್ ಹೇಳಿದ್ರು, ನನ್ನ ಮಗನೇ, ನೀನು ಹೋಗಿದ್ರೆ ಮತ್ತು ಯಾರು, ನಾನು ನಿನಗೆ ಅನುಮತಿ ಕೊಡಂಗಿಲ್ಲ, ಹೋಗಿ ತಾಯಿಗೆ ಅನುಮತಿ ಕೇಳು. ಶಹರೆ ಬಾನು ಕಡೆ ಬಂದು ಕೇಳಿದ್ರು, ತಾಯಿ ಅನುಮತಿ ಕೊಡು ತಾಯಿ, ನಾನು ಹೋಗ್ತೀನಿ. ತಾಯಿಯರು ತನ್ನ ಮಗನಿಗೆ ಕಳಿಸಿದ್ರು, ನನ್ನ ಮಗನೇ, ಎಲ್ಲರೂ ಹೋಗಿದ್ರೆ ಮತ್ತು ನನ್ನ ಪರಿಸ್ಥಿತಿ ಏನು? ಎಲ್ಲ ತಾಯಿ ಎಲ್ಲರೂ ಹೋಗಿದ್ದಾರೆ, ನಾನು ಹೋಗಲೇಬೇಕು, ನಾನು ಗೆದ್ದು ಬರ್ತೀನಿ. ಹಜರತೆ ಅಲಿ ಅಕ್ಬರ್ 20 ವಯಸ್ಸಿದೆ, 20 ವರ್ಷವರು ಇದ್ದಾರೆ. ಮೈದಾನಲ್ಲಿ ಬಂದಿನ ಹಜರತೆ ಇಮಾಮೆ ಹುಸೇನ್ ತನ್ನ ಮಗನಿಗೆ ಬಟ್ಟೆ ಹಾಕಿ ಕಡಗ ತಗೊಂಡು ಕುದುರೆ ಮೇಲೆ ಕುಂದರಿಸಿ ಕಳಿಸಿದ್ದಾರೆ. ಹೋಗುವ ಸಂದರ್ಭದಲ್ಲಿ ಹಜರತ್ ಇಮಾಮೆ ಹುಸೇನ್ ಹೇಳಕ್ ಬಂದಿದ್ದಾರೆ, ನನ್ನ ಮಗನೇ ಆರಾಮಾಗಿ ಹೋಗು, ನನ್ನ ಮಗನೇ ಅರ್ಜೆಂಟ್ ಮಾಡಕ್ ಹೋಗ್ಬೇಡ, ಆರಾಮಾಗಿ ಹೋಗು. ಹಜರತೆ ಅಲಿ ಅಕ್ಬರ್ ಅವರು ಮೈದಾನಲ್ಲಿ ಹೋಗಿದ ನಂತರ ಎಲ್ಲರೂ ಸೇನಿಕಗಳು ಮುಖ ನೋಡಿ ವಿಚಿತ್ರ ಆದ್ರು. ಇದು ಯಾರ್ದು ಮುಖ, ಯಾರು ಬಂದಿದ್ದಾರೆ, ಮುಖದ ಬೆಳಕು ಎಷ್ಟಿದೆ? ಏಕೆಂದ್ರೆ ಮನೆಯಲ್ಲಿರುವ ಎಲ್ಲರೂ ಹೆಣ್ಣು ಮಕ್ಕಳು ಹೇಳುತ್ತಾರೆ ಏನಂತ, ರಾತ್ರಿ ಸಂದರ್ಭದಲ್ಲಿ ಕತ್ಲಾಗಿದ ನಂತರ ದೀಪ ಇದ್ದಿದ್ದಿಲ್ಲ ಬೆಳಕು ಹಚ್ಚೋದಕ್ಕೆ. ಹಜರತೆ ಅಲಿ ಅಕ್ಬರಿನ ಮುಖದ ಬೆಳಕಿನಿಂದ ನಾವು ರಾತ್ರಿ ಒಳಗೆ ಕೆಲಸ ಮಾಡ್ತಿದ್ವಿ. ಅಂಥದ್ದು ಬೆಳಕು ಹಜರತೆ ಅಲಿ ಅಕ್ಬರಿನ ಮುಖದ ಬೆಳಕಿತ್ತು. ಆ ಮುಖನಿಂದ ಹಜರತೆ ಅಲಿ ಅಕ್ಬರ್ ಬಂದಿದ್ದಾರೆ. ಅಲ್ಲಾಹು ಅಕ್ಬರ್. ಎಲ್ಲರೂ ಯಜೀದ್ಗಳು ಎಲ್ಲರೂ ಕೂಡಿ ಹಜರತೆ ಅಲಿ ಅಕ್ಬರ್ಗೆ ದುಂಡಾಗಿ ಅಲ್ಲಾಹು ಅದೇ ರೀತಿ ಯುದ್ಧ ಮಾಡ್ತಾ ಹಜರತೆ ಅಲಿ ಅಕ್ಬರ್ ಎಷ್ಟು ಸೈನಿಕಗಳಿಗೆ ಕೊಲೆ ಮಾಡಿ ನರಕಲ್ಲಿ ಕಳಿಸಿದ್ರು. ಆದರೆ ಎಲ್ಲರೂ ಜನರು ಒಟ್ಟಾಗಿ ಏನು ಹೇಳಿದ್ರು, ನಾವು ಈ ವ್ಯಕ್ತಿಗೆ ಬಿಡಬಾರ್ದು, ಅಲಿ ಅಕ್ಬರ್ಗೆ ಬಿಡಬಾರ್ದು, ಇವರಿಗೆ ಮೊದಲಿಗೆ ಕೊಲೆ ಮಾಡಬೇಕು. ಅಲ್ಲಾಹು ಅಕ್ಬರ್. ಎಲ್ಲರೂ ಕೊಲೆ ಮಾಡಕ್ಕೆ ಬಂದರು. ಇಡೀ ದೇಹ ಬಾಣ ಚುಚ್ಚಿದೆ, ದೇಹ ಗಾವಾಗಿದೆ. ಕುದುರೆ ತಗೊಂಡು ಬಂದರು. ಮತ್ತು ಬಂದಿದ ನಂತರ, ಏಕೆ ಬಂದಿದೆಯಾ ನನ್ನ ಮಗನೇ? ಅಪ್ಪಾಜಿ ಅಲ್ ಅತಶ್ ಅಪ್ಪಾಜಿ, ನೀರಾಡ್ಸಿ ಆಗಿದೆ, ನೀರು ಕೊಡ್ರಿ ಅಪ್ಪಾಜಿ 3 ದಿನ ಆಯಿತು ನೀರು ಕುಡ್ದಿಲ್ಲ ಅಪ್ಪಾಜಿ, ನೀರು ಕೊಡ್ರಿ ಅಪ್ಪಾಜಿ. ಅಲ್ ಅತಶ್ ಅಪ್ಪಾಜಿ, ಅಲ್ ಅತಶ್, ಯುದ್ಧ ಮಾಡೋದಕ್ಕೆ ಶಕ್ತಿ ಇಲ್ಲ ಅಪ್ಪಾಜಿ, ನೀರು ಕೊಟ್ಟಿದ್ರೆ ನಾನು ಸ್ವಲ್ಪ ಏನಾದರೂ ಯುದ್ಧ ಮಾಡಬಹುದು ಅಪ್ಪಾಜಿ, ಯುದ್ಧ ಮಾಡಬಹುದು. ಮನೆಯಲ್ಲಿ ಓಡಿ ಬರುತ್ತಾರೆ, ಯಾಕೆ ಖೈಮಾ ಜೋಪಡಿ ಇತ್ತು, ಓಡಿ ಬರುತ್ತಾರೆ. ಶಹರೆ ಬಾನು ಕೇಳಿದ್ರು, ಏನು ಮಾಡಕ್ ಕುಂತಿದ್ಯಾ? ಅಲ್ಲಾಹನ ಕಡೆ ದುವಾ ಮಾಡಕ್ ಕುಂತೀನಿ. ಏನಂತ? ಅಯ್ಯಲ್ಲ, ನನ್ನ ಮಗ ಹೋಗಿದ್ದಾನೆ, ಒಂದು ಸಾರಿ ನನ್ನ ಮಗನ ಮುಖ ನೋಡಬೇಕು, ನಿನ್ನ ದುವಾ ಕಬೂಲಾಗಿದೆ, ಹೊರಗಡೆ ಹೋಗಿ ನೋಡು, ನಿನ್ನ ಮಗ ಬಂದಿದ್ದಾನೆ. ಶಹರೆ ಬಾನು ತಾಯಿ ಹೊರಗಡೆ ಬಂದು ತನ್ನ ಮಗನಿನ ಮುಖ ನೋಡಿದ್ರು. ಅಲ್ಲ, ಎಷ್ಟು ಲಘು ನೀ ದುವಾ ಕಬೂಲ್ ಮಾಡಿದ್ಯಾ? ಎದಕ್ಕೆ ಬಂದಿದೆ ನನ್ನ ಮಗನೇ? ತಾಯಿ, ನೀರಾಡ್ಸಿ ಆಗಿದೆ, ನೀರು ಕೊಡು. 3 ದಿನ ಆಯ್ತು ನೀರು ಕುಡ್ದಿಲ್ಲ, ತಾಯಿ ನೀರು ಕೊಡು.
ಕರ್ಬಲಾ ಮೈದಾನಲ್ಲಿ 20 ವರ್ಷದ ಮಕ್ಕಳು ಇಮಾಮಿ ಹುಸೇನನ ಮಕ್ಕಳು ನೀರು ಕೇಳಿ ಒದ್ದಾಡಕ್ ಕುಂತಿದ್ರು. ಆ ನಾಯಿ ದರಿದ್ರಗಳು ನೀರು ಕೊಟ್ಟಿಲ್ಲ. ಆ ರೀತಿ ಯುದ್ಧ ಮಾಡಕ್ ಕುಂತಿದ್ರು, ಅವ್ರ ಜೊತೆ ಯುದ್ಧ ಮಾಡಕ್ ಕುಂತಿದ್ರು. ಇಮಾಮಿ ಹುಸೇನ್ ಏನ್ ಮಾಡಿದ್ರು, ನನ್ನ ಮಗನೇ, ನನ್ನ ಕೈಯ ಬಟ್ಟು ನಿನ್ನ ಬಾಯಿ ಒಳಗೆ ಕೊಡ್ತೀನಿ. ಈ ಬಾಯಿ ಬಟ್ಟಿದ ನಂತರ, ಏಕೆಂದ್ರೆ ನಾನು ಚಿಕ್ಕವ ಇದ್ದಾಗ, ನಾನು ನಿರಾಸೆ ಆಗಿದ ನಂತರ ನನ್ನ ಅಜ್ಜರು ಇದೇ ರೀತಿ ನನ್ನ ಬಟ್ಟೊಳಗೆ ನನ್ನ ಬಾಯಿ ಒಳಗೆ ಬಟ್ಟೆ ಇಡ್ತಿದ್ರು. ಏನಾದ್ರೆ ಇದರಿಂದ ಶಕ್ತಿ ಬರಬಹುದು. ಆ ಬಟ್ಟವನ್ನು ಸಿಪ್ಪಿದ ನಂತರ ಇಮಾಮೆ ಅಲಿ ಅಕ್ಬರ್ ಅವರು ಮತ್ತು ಮೈದಾನಲ್ಲಿ ಹೋದರು. ಅಲ್ಲಾಹು ಅಕ್ಬರ್. ಹಜರತೆ ಅಲಿ ಅಕ್ಬರ್ ಹೇಗೆ ಮೈದಾನಲ್ಲಿ ಹೋಗಬೇಕಿತ್ತು, ಎಲ್ಲರೂ ದುಂಡಾಗಿ ಯಜೀದ್ಗಳು ಅಲಿ ಅಕ್ಬರಿನ ದೇಹ ಮೇಲೆ ಬಾಣವನ್ನು ಹೊಡೆದು ಅವರಿಗೆ ಇಡೀ ದೇಹ ತುಂಡು ಮಾಡಿದ್ದಾರೆ. ಇಡೀ ದೇಹ ತುಂಡು ಮಾಡಿದ್ದಾರೆ. ಹಜರತೆ ಇಮಾಮಿ ಹುಸೇನ್ ತನ್ನ ಮಗನಿನ ದೇಹವನ್ನು ಎಬಸ್ಕೊಂಡು ಬರಾಕೊಂಡಿದ್ದಾರೆ. ತನ್ನ ಮಗನ ದೇಹ, ಯಾರಾದ್ರೆ ತಂದೆ ತನ್ನ ಮಗನಿನ ದೇಹ ಎಬಸ್ಕೊಂಡು ಬರ್ತಾರ? ಇಮಾಮಿ ಹುಸೇನ್ ತನ್ನ ಮಗನಿನ ದೇಹವನ್ನು ಎಬಸ್ಕೊಂಡು ಬಂದರು. ಅವರು ತನ್ನ ಪ್ರೀತಿಯ ಮಗನಿಗೆ ದೇಹವನ್ನು ಎಬಸ್ಕೊಂಡ್ರು. ಹಜರತೆ ಝೈನುಲ್ ಆಬಿದೀನ್ ಹಜರತೆ ಅಬ್ಬಾಸ್ ರೆಡಿ ಆದರು. ಯಾರು? ಹಜರತೆ ಅಬ್ಬಾಸ್. ಅಲ್ಲಾಹು ಅಕ್ಬರ್. ಹಜರತೆ ಅಬ್ಬಾಸ್ ಬಂದರು. ಇಮಾಮ್ ಹುಸೇನ್, ಅನುಮತಿ ಕೊಡ್ರಿ, ನಾನು ಹೋಗ್ತೀನಿ. ನೀರು ತಗೊಂಡ್ ಬರ್ತೀನಿ. ನೀರು ತಗೊಂಡ್ ಬರ್ತೀನಿ. ಏಕೆಂದ್ರೆ ಮನೆ ಒಳಗೆ ಬಿಬಿ ಸಕೀನಾ 9 ವರ್ಷ ಹುಡುಗಿರಿದ್ರು. 9 ವರ್ಷರು. ಬಿಬಿ ಸಕೀನಾ ಬಂದು, ಅಪ್ಪಾಜಾನ್, ಅಪ್ಪಾಜಿ, ಮಾಮುಜಾನ್, ಚಿಕ್ಕಪ್ಪಾಜಿ, ಏಕೆ ಚಿಕ್ಕ ಮಕ್ಕಳಿಗೆ ನೀರು ಸಿಗೋದಿಲ್ಲ? ಇಲ್ಲೇ ನನಗೆ ನೀರು ಕುಡಿಸಂಗಿಲ್ಲ ನೀವು? ಅಪ್ಪಾಜಿ ನೀರು ಕುಡಿಸ್ರಿ ಅಪ್ಪಾಜಿ. ಸಕೀನಾ ಅಳದು ಹೇಳಕ್ ಕುಂತಿದ್ರು. ಹಜರತೆ ಅಬ್ಬಾಸ್ ಹೇಳಿದ್ರು, ಸಕೀನಾ, ನೀರು ತಗೊಂಡ್ ಬರ್ತೀನಿ. ಸಕೀನಾ. ಅಬ್ಬಾಸ್ ಹೋಗಿ ನೀರು ತಗೊಂಡ್ ಬರುತ್ತಾರೆ. ನಾನು ನಿನಗೆ ನೀರು ಕುಡಿಸ್ತೀನಿ ಅಪ್ಪ. ಸಕೀನಾ, ನಾನು ಬಿಡಂಗಿಲ್ಲ, ನೀರು ತಗೊಂಡ್ ಬರ್ತೀನಿ. ಹಜರತೆ ಅಬ್ಬಾಸ್ ಅವರು ಆ ಚರ್ಮದ ಬಾಟ್ಲಿಯನ್ನು ಕೈಯಲ್ಲಿ ಹಿಡ್ಕೊಂಡು ಹೇಗೆ ನೆಹರೆ ಫುರಾತ್, ಆ ನೀರು ಸಮೀಪ ಹೋಯಿತು. ಎಲ್ಲರೂ ಯಜೀದ್ಗಳು, 4,000ಕ್ಕಿಂತ ಯಜೀದ್ಗಳು ನೀರಿನ ಸಮೀಪ ನಿಂತಿದ್ದಾರೆ. ಹಜರತೆ ಅಬ್ಬಾಸ್ ಅವರು ಒಂದೇ ಕ್ಷಣದಲ್ಲಿ ಎಲ್ಲರಿಗೆ ತುಂಡವನ್ನು ಮಾಡ್ಕೊಂತ ನೀರ ಸಮೀಪ ಹೋದ್ರು. ಹೋಗಿದ ತಕ್ಷಣ ನೀರು, ಅಲ್ಲಾಹು ಅಕ್ಬರ್, ಸುಂದರವಾದ ನೀರಿದೆ. 3 ತನಕ ನೀರು ನೋಡಿದ್ರು, ಕುಡ್ದಿದ್ದಿಲ್ಲ. ನಾವು ಬರೀ ಉಪವಾಸ ಇದ್ದಿದ್ರೆ ಬೆಳಗಿನ ಸಾಯಂಕಾಲ ಬರೀ ನೀರು ನೋಡಿದ್ರೆ ನಾನು ಮೊದಲಿಗೆ ನೀರು ಕುಡಿಬೇಕಂತೀವಿ ನಾವು. ಅವರು 3 ದಿನ ತನಕ ಹಗಲು ರಾತ್ರಿ ನೀರು ಕುಡ್ದಿದ್ದಿಲ್ಲ. ನೀರು ಸಮೀಪ ಬಂದಿದ್ದಾರೆ. ನೀರು ತುಂಬಿಕೊಂಡ್ರು. ನೆನಪು ಬಂತು, ನಾನು ನೀರು ಕುಡಿಬೇಕು ಸ್ವಲ್ಪ. ಹೇಗೆ ನೀರು ತಗೊಂಡು ಸಮೀಪ ತಗೊಳಕ್ ಕುಂತಿದ್ರು. ಬಿಬಿ ಸಕೀನನ ಮುಖ ನೆನಪು ಬಂತು. ಮನೆಯಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳು ನೆನಪು ಬಂದ್ರು. ನಾನು ಅವ್ರಿಗೆ ಬಿಟ್ಟು ನೀರು ಕುಡಿಯಾಕ ಕುಂತಿದ್ದೇನೆ. ಅವರಿಗೆ ನೀರನ್ನು ಕುಡಿಸೋ ತನಕ ನನ್ನ ಮೇಲೆ ನೀರು ಕುಡಿಯೋದು ಹರಾಮಿದೆ. ನಾನು ನೀರು ಕುಡಿಯೋದಿಲ್ಲ. ಹಜರತೆ ಅಬ್ಬಾಸ್ ನೀರು ಬಿಟ್ರು. ಆ ನೀರಿನ ಬಾಟ್ಲಿ ತುಂಬಿಕೊಂಡು ಕೈಯಲ್ಲಿ ಹಿಡ್ಕೊಂಡು ಹಜರತೆ ಅಬ್ಬಾಸ್ ಹೊಳ್ಳಿ ಬರಾಕ್ ಕುಂತಿದ್ರು. ಅಲ್ಲಿ ಶಮ್ರ ಯಜೀದ್ ಏನಿದ್ದ, ವದರಿ ಹೇಳಿದ್ದ, ಅಬ್ಬಾಸ್ ನೀರು ತಗೊಂಡು ಖೈಮಾ ಕಡೆ ಹೋಗಬಾರ್ದು. ಅಬ್ಬಾಸ್ ನೀರು ತಗೊಂಡು ಹೊಳ್ಳಿ ಹೋಗಬಾರ್ದು. ಯಾರು ನೀರನ್ನೇ ಹೊಳಗೆ ಕಡ್ಸಕ್ ಹೋಗ್ಬೇಡ್ರಿ, ಹಿಡೀರಿ ಮೊದಲಿಗೆ. ಒಬ್ಬೊಬ್ಬರು ಬಂದರು. ಹಜರತೆ ಅಬ್ಬಾಸ್ ಅವರು ಕೈನಿಂದ ಬಾಟ್ಲಿ ಹಿಡಿದಿದ್ರು, ಆ ಕೈಗೆ ಕಟ್ ಮಾಡಿದ್ರು. ಆ ಕೈವನ್ನು ಕಟ್ ಮಾಡಿದ್ರು. ಹಜರತೆ ಅಬ್ಬಾಸ್ ಇನ್ನೊಮ್ಮೆ ಕೈ ತಗೊಂಡು ಇಲ್ಲಿ ಹಾಕೊಂಡಿದ್ರು. ಕೈನಿಂದ ಕೂದಿರಿದು ಹಗ್ಗ ಹಿಡ್ಕೊಂಡಿದ್ರು, ಅದನ್ನೇ ಕಟ್ ಮಾಡಿದ್ರು ಕೈ. ಅಲ್ಲಾಹು ಅಕ್ಬರ್. ಹಜರತೆ ಅಬ್ಬಾಸ್ ಅವರು ಹೇಗೆ ಸಮೀಪ ಬರಾಕ್ ಕುಂತಿದ್ರು. ಯಜೀದ್ ವದರ್ ಹೇಳಿದ್ರು, ಮೊದಲಿಗೆ ಬಾನಿಂದ ಹೊಡಿದ್ರಿ, ಹೇಗೆ ಬಾಣ ಬಿಡಬೇಕು. ಹಜರತೆ ಅಬ್ಬಾಸಿನ ಕಣ್ಣಿನ ಮೇಲೆ ಬಂದ್ಬಿತ್ತು. ಈ ಕಣ್ಣಿನ ಪುತ್ಲಿ ಏನಿದೆ ಹೊರಗಡೆ ಬಂದು ಬಿತ್ತು. ಲಾಸ್ಟಿಗೆ ಹಜರತೆ ಅಬ್ಬಾಸ್ ಆದರೆ ಬಿಟ್ಟಿಲ್ಲ, ನೀರು ತಗೊಂಡು ಹೋಗಾಕ್ ಕುಂತಿದ್ರು. ಬಾಣ ತಗೊಂಡು ಆ ನೀರಿನ ಬಾಟ್ಲಿ ಏನಿತ್ತು, ಅದೇ ನೀರಿನ ಬಾಟ್ಲಿಗೆ ಹೊಡೆದ್ಬಿಟ್ರು. ಆ ಬಾಣ ಏನಿದೆ ನೀರಿನ ಬಾಟ್ಲಿನಿಂದ ಎದೆಗೆ ಚುಚ್ಚಿತು. ಹಜರತೆ ಅಬ್ಬಾಸ್ ವದರ್ ಹೇಳಿದ್ರು, ನಾಯಿಗಳು, ಯಜೀದ್ಗಳು ನನಗೆ ಕೊಲೆ ಮಾಡಿದ್ರೆ ನಡೀತಿತ್ತು. ಈ ಬಾಟ್ಲಿಗೆ ಎದೆಗೆ ಹೊಡೆದಿದ್ದೀರಿ ನೀವು? ಬಾಟ್ಲಿಗೆ ಎದೆಗೆ ಬಾಣ ತಗೊಂಡು ಹೊಡೆದಿದ್ದೀರಾ? ಹಜರತೆ ಅಬ್ಬಾಸಿನ 2 ಕೈ ಕಟ್ಟಾಗಿದೆ. ನೀರು ಎಲ್ಲ ಸೋರಿ ತಳಗೆ ಬಿದ್ದಿದೆ. ಹಜರತೆ ಅಬ್ಬಾಸ್ ಹೇಗೆ ತಕ್ಷಣ ಬೀಳಬೇಕಾಗಿತ್ತು. ಹೇಳಿದ್ರು, ಹುಸೇನ್, ಮೊದಲಿಗೆ ಬಾರಿ. ಹುಸೇನ್ ಓಡಿ ಬಂದ್ರು. ಬಂದಿದ ನಂತರ ಹಜರತೆ ಅಬ್ಬಾಸ್ಗೆ ಕೈಯಲ್ಲಿ ಹಿಡಿದ ನಂತರ ಹಜರತೆ ಅಬ್ಬಾಸ್ ಹೇಳಿದ್ರು, ಅಣ್ಣ, ಹುಸೇನ್, ನನ್ನ ಮುಖದ ಮ್ಯಾಲಿನ ಏನಿದೆ ಮೊದಲಿಗೆ ಧೂಳವನ್ನ ದೂರ ಮಾಡ್ರಿ, ನಿಮ್ಮ ಮುಖ ನೋಡಬೇಕು. ಅದಾಗಿ ನಂತರ ನನ್ನ ಕಣ್ಣಿನ ಒಳಗೆ ಇದು ಏನು ಬಾಣ ಚುಚ್ಚಿದೆ ತೆಗೀರಿ. ಹಜರತೆ ಇಮಾಮಿ ಹುಸೇನ್ ಬಾಣವನ್ನು ತೆಗೆದಿದ ನಂತರ ಕೊನೆಯ ಮಾತು ಹೇಳಿದರು, ಹುಸೇನ್, ನನ್ನ ದೇಹ ಮನೆ ಕಡೆ ತಗೊಂಡು ಹೋಗ್ಬೇಡ್ರಿ. ಏಕೆ ತಗೊಂಡು ಹೋಗಬಾರ್ದು? ಏನಾಯ್ತು? ಏಕೆ ತಗೊಂಡು ಹೋಗಬಾರ್ದು? ಏಕೆಂದ್ರೆ ನಾನು ವಚನ ಮಾಡಿ ಬಂದಿದ್ದೇನೆ. ಬಿಬಿ ಸಕೀನಾ ಹೇಳಿದ್ರು, ಅಪ್ಪಾಜಿ ನೀರು ಕುಡಿಸಂಗಿಲ್ಲ, ಅಪ್ಪಾಜಿ ನೀರು ತರಂಗಿಲ್ಲ, ಚಿಕ್ಕ ಮಕ್ಕಳಿಗೆ ಯಾರು ನೀರು ಕುಡಿಸೋದಿಲ್ಲ. ನಾನು ಬಿಬಿ ಸಕೀನಾಗೆ ವಚನ ಮಾಡಿ ಬಂದಿದ್ದೇನೆ. ನನಗೆ ರೂಮ್ನಲ್ಲಿ ಕರ್ಕೊಂಡು ಹೋಗಿದ್ದ ನಂತರ ಬಿಬಿ ಸಕೀನಾ ಕೇಳ್ತಾಳ, ಅಪ್ಪಾಜಿ ನೀರು ಎಲ್ಲಿದೆ? ನಾನು ಏನು ಉತ್ತರ ಕೊಡಬೇಕು ಅಪ್ಪಾಜಿ? ಹಜರತೆ ಅಬ್ಬಾಸ್ ಅಳಾಕ್ ಕುಂತಿದ್ರು. ತನ್ನ
ಸಣ್ಣ ಚಿಕ್ಕ ಸಕೀನಾಗೆ ನೆನಪು ಮಾಡಿ ಅಳಕೊಂತಿದ್ರು. ನನ್ನ ಮಗಳಿಗೆ ನಾನು ಏನು ಉತ್ತರ ಕೊಡಬೇಕು, ನನಗೆ ಕರ್ಕೊಂಡು ಹೋಗಿಬೇಡ್ರಿ. ಹಜರತೆ ಅಬ್ಬಾಸ್ ಅಲ್ಲೇ ಕಣ್ ಮಾಡಿದ್ರು. ಇನ್ನ ಲಿಲ್ಲಾಹಿ ವ ಇನ್ನ ಇಲೈಹಿ ರಾಜಿಊನ್. ಎಲ್ಲರೂ ಹೋಗಿದ್ರು, ಯಾರು ಹೊಳ್ಳಿ ಬಂದಿದ್ದಿಲ್ಲ. ಒಬ್ಬೊಬ್ರು ಹೋದ್ರು ಕರ್ಬಲಾ ಮೈದಾನಲ್ಲಿ, ಒಬ್ಬೊಬ್ರು ಹೋದ್ರು, ಯಾರು ಹೊಳ್ಳಿ ಬರಾಕ್ ಕೂತಿದ್ದಿಲ್ಲ. ಎಲ್ಲರೂ ತನ್ನ ಜೀವನ, ತನ್ನ ದೇಹವನ್ನು ಕುರ್ಬಾನಿ ಕೊಡಾಕ್ ಕುಂತಿದ್ರು ದೀನಗಾಗಿ. ಇದೇ ದೀನಗಾಗಿ ಪ್ರೀತಿಯ ಸಹೋದರರೇ. ಮೊಹರಂ ಅಂದ್ರೆ ಏನು? ಇದೇ 10ನೇ ದಿನದಲ್ಲಿ ಆಗಿತ್ತು. ಮೊಹರಂನಲ್ಲಿ ಖುಷಿನಿಂದ ಮಾಡೋದು ಹಕ್ಕಿದೆ ನಮ್ಮೆಲ್ಲರದು. ಇದು ಮೊಹರಂ ಹಕ್ಕಿದೆ ಎಲ್ಲರದು. ಮೊಹರಂ ಕುಣಿಯೋದು ಹಕ್ಕಿದೆ ನಮ್ಮೆಲ್ಲರಿಗೂ. ಇದು ಯಾರಿಗೆ ಹಕ್ಕಿಲ್ಲ ಪ್ರೀತಿಯ ಸಹೋದರಿ? ಯಾರಿಗೆ ಹಕ್ಕಿಲ್ಲ? ಲಾಸ್ಟ್ಗೆ ಹಜರತೆ ಇಮಾಮೆ ಹುಸೇನ್ ರದಿಯಲ್ಲಾಹು ತಾಲಾ ಅನ್ಹರು ಏನ್ ಚಿರಾಡಿ ಹೇಳಿದ್ರು. ಅಲ್ಲಾ, ಹಜರತೆ ಅಬ್ಬಾಸ್ ಅವ್ರಿಗೆ ಏನ್ ತಿಳ್ಕೊಂಡಿದ್ರು? ಹಜರತೆ ಅಬ್ಬಾಸ್ ನನ್ನ ಸೊಂಟದು ಎಲಬು ತಿಳ್ಕೊಂಡಿದ್ರು. ಹಜರತೆ ಅಬ್ಬಾಸ್ ಅವರು ಹೇಗೆ ಕಣ್ಣು ಬಂದ್ ಮಾಡಬೇಕಾಗಿತ್ತು. ಚಿರಾಡಿ ಹೇಳಿದ್ರು, ಅಲ್ಲಾ ನನ್ನ ಸೊಂಟ ಮುರಿತು. ಹಜರತೆ ಅಬ್ಬಾಸ್ ಅವರಿಗೆ ತಗೊಂಡು ಬಂದು ಇಲ್ಲಿಟ್ಟಿದ ನಂತರ ಹಜರತೆ ಇಮಾಮಿ ಹುಸೇನ್ ಅವರು ರೆಡಿಯಾಗಿ ಹೋಗಕ್ಕೆ ಕುಂತಿದ್ರು. ಇಷ್ಟೇ ಸಂದರ್ಭದಲ್ಲಿ ಹಜರತೆ ಬೀಬಿ ಸಕೀನಾ ಎಲ್ಲರೂ ಮನೆಯಲ್ಲಿ ಒದರದು ಅಳೋದು ಧ್ವನಿ ಬರಾಕ್ ಕುಂತಿದ್ರು. ಹಜರತೆ ಇಮಾಮಿ ಹುಸೇನ್ ಅವರು ಮನೆಯಲ್ಲಿ ಹೋಗಿ ನೋಡ್ತಾರಂತೆ. ಏಕೆ ಹೇಳಕ್ ಕುಂತಿದ್ರ? ಏನಾಯ್ತು? ಅಲಿ ಅಸ್ಗರ್ 6 ತಿಂಗಳದು ಮಗು ಇದೆ, ಚಿಕ್ಕವಾದ ಮಗು ಇದೆ. ಆ ಮಗುದು ಅಳೋದು ಧ್ವನಿ ಬರಾಕ್ ಕುಂತಿತ್ತು. ಆ ಮಗುವಿನ ಧ್ವನಿ ಬರಾಕ್ ಕುಂತಿತ್ತು. ಉಮ್ಮೆ ಶಹರೆ ಬಾನು ಉಮ್ಮೆ ಲೆಲಾಗೆ ಬಂದು ಹೇಳಿದ್ರು, ಉಮ್ಮೆ ಲೆಲಾ, ಯಾಕೆ ಅಲಿ ಅಸ್ಗರ್ ಅಳಾಕ್ ಕುಂತಿದ್ದಾರೆ? ಯಾಕೆ ಹೇಳಕ್ ಕುಂತಿದ್ದಾರೆ? ಹಾಲುವನ್ನು ಕೊಡಿಸು, ಅವ್ರಿಗೆ ಹಾಲು ಕೊಟ್ಟರು ಹಾಲು ಕುಡಿಸು, ಮಗು ಅಳಾಕ್ ಕುಂತಿದೆ. ಹಜರತೆ ಉಮ್ಮೆ ಲೆಲಾ ಹೇಳಿದ್ರು, ಇಮಾಮ್ ಹುಸೇನ್, ಹೇಗೆ ಹಾಲು ಕುಡಿಸ್ಬೇಕು? ಹೇಗೆ ನಾನು ಹಾಲು ಕುಡಿಸ್ಬೇಕು? ಊಟ ಮಾಡಿದ್ರೆ ಹಾಲು ಕುಡಿಸ್ತೀನಿ, ನೀರು ಕುಡಿದಿದ್ರೆ ಹಾಲು ಕುಡಿಸಬಹುದು. ದೇಹದಲ್ಲಿ ಇದ್ದಿರುವ ಎಲ್ಲ ಹಾಲು ಒಣಗಿದೆ, ಯಾವುದು ನಿನ್ನ ನಾನು ಹಾಲು ಕುಡಿಸ್ಬೇಕು ನನ್ನ ಮಗನಿಗೆ? ಉಮ್ಮೇಲೆಲ್ಲ ಹೇಳಿದ್ರು ಏನಂತ? ಹುಸೇನ್. ಎಲ್ಲರೂ ಹೋದ್ರು, ಯಾರು ಹಳ್ಳಿ ಬಂದಿಲ್ಲ. ಇದು ಚಿಕ್ಕವಾದ ಮಗು ಇದೆ, ಈ ಮಗು ಏನ್ ತಪ್ಪು ಮಾಡಿದಿದೆ? ಇನ್ನೂ ಮಗು ಈಗ ಪ್ರಪಂಚದಲ್ಲಿ ಬಂದು 6 ತಿಂಗಳಾಯಿತು. ಹೋಗಿ ನೀವು ನೀರು ಕೇಳ್ರಿ, ಈ ಮಗುಗೆ ನೀರು ಕೊಡಬಹುದು ಯಜೀದ್ಗಳು. ಹಜರತ್ ಇಮಾಮಿ ಹುಸೇನ್ ತನ್ನ ಹೆಂಡತಿಯ ಮಾತನ್ನು ಕೇಳಿ, 6 ತಿಂಗಳದ ಮಗು ಇದೆ ಅಲಿ ಅಸ್ಗರ್. ನೀವು ನೋಡಿರಬಹುದು, ಚಿಕ್ಕ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ ಕೈ ಎಷ್ಟು ಚಿಕ್ಕವಾದ ಸಣ್ಣ ಇರ್ತೈತಿ, ಎಷ್ಟು ಮುಖ ಸುಂದರವಾದ ಇರ್ತೈತಿ. ಅವ್ರು ನಕ್ಕಿದ್ರೆ ಎಷ್ಟು ಮನಸ್ಸಿಗೆ ಶಾಂತಿ ಸಿಗ್ತೈತಿ, ಅವ್ರು ಅಳ್ದಿದ್ರೆ ಎಷ್ಟು ಹೃದಯಕ್ಕೆ ನೋವು ಆಗ್ತೈತಿ. ಮಕ್ಕಳನ್ನ ಪ್ರೀತಿ ನೋಡಿದ್ದೀರಾ? ಆದರೆ ಇಮಾಮೆ ಹುಸೇನಿನ ಪ್ರೀತಿಯ ಮಗ ಇವರು ಅಲಿ ಅಸ್ಗರ್. 6 ತಿಂಗಳವರು ಚಿಕ್ಕವರಿದ್ದಾರೆ. ಅಲ್ಲಾಹು ಅಕ್ಬರ್. ಅಲಿ ಅಕ್ಬರಿನ ಮುಖದ ಬೆಳಕಿನಿಂದ ಎಲ್ಲರೂ ಕೆಲಸ ಮಾಡ್ತಿದ್ರು. ಅಲಿ ಅಸ್ಗರ್ ಹೇಗಿರಬಹುದು? ಎಷ್ಟು ಸುಂದರವಾದ ಇರಬಹುದು? ಎಷ್ಟು ಚಿಕ್ಕವರಿದ್ದಾಗ ಎಷ್ಟು ಸುಂದರ ರೀತಿ ಕಾಣ್ತಿರಬಹುದು ಇವರು. ಆ ಸಣ್ಣವಾದ ಮಗುಗೆ ಕೈಯಲ್ಲಿ ತಗೊಂಡ್ಬಂದ್ರು ಇಮಾಮ್ ಹುಸೇನ್ ಅವರು. ತಗೊಂಡು ಹೊರಗಡೆ ಬಂದಿದ ನಂತರ ಮಗು ಅಳಾಕುಂತಿದೆ. ಇಮಾಮಿ ಹುಸೇನ್ ತನ್ನ ಮಗನ ಮುಖ ನೋಡ್ಕೊಂಡು ಬಂದಿದ ನಂತರ ಯಜೀದಿಗಳಿಗೆ ಈ ರೀತಿ ಎಬಸಿ ತೋರಿಸಿದ್ರು. ಯಜೀದಿಗಳು, ಶಮರ್, ಅಮರ್ ಬಿನ್ ಸಾದ್, ನನ್ನ ಜೊತೆ ನಿಮ್ಮ ದ್ವೇಷ ಇದೆ, ನನ್ನ ಜೊತೆ ನೀವು ಯುದ್ಧ ಮಾಡಕ್ ಬಂದಿದ್ದೀರಾ. ಈ ಮಗುವಿನ ಏನು ತಪ್ಪು ಇಲ್ಲ, ನನ್ಗೆ ನೀರು ಕೊಟ್ಟಿಲ್ಲ ಅಂದ್ರೆ ನಡೀತೈತಿ, ಆದ್ರೆ ಈ ಮಗುಗೆ ಸ್ವಲ್ಪ ನೀರು ಕೊಡ್ರಿ. ಅಹ್ಲೆ ಬೈತಿನ ಮನಿ, ಇಮಾಮೆ ಹುಸೇನಿನ ಮನಿ, ಎಲ್ಲರಿಗೂ ಊಟ ಕೊಡೋದು ಮನಿ, ಎಲ್ಲರಿಗೆ ದಾನ ಮಾಡಿ ಎಲ್ಲರಿಗೂ ಸುಖ ಕೊಡೋದು ಮನಿ. ಇವತ್ತು ನೀರು ಕೇಳಕ್ ಕುಂತಿದ್ದಾರೆ, ಚಿಕ್ಕ ಮಗುಗೆ ನೀರು ಕೇಳಕ್ ಕುಂತಿದ್ದಾರೆ. ಈ ಮಗುಗೆ ನೀರು ಕೊಡ್ರಿ. ಹಜರತ್ ಇಮಾಮಿ ಹುಸೇನ್ ತನ್ನ ಪ್ರೀತಿಯ ಮಗನಿಗೆ ತಗೊಂಡು ಈ ರೀತಿ ಕೇಳಬೇಕಿತ್ತು. ಆ ನಾಯಿ ದರಿದ್ರ ಶಮರ್ ಜಿಲ್ ಜೋಶನ್ ಇದ್ದ, ವದರ್ ಹೇಳಿದ್ದ, ಇಮಾಮ್ ಸುಳ್ಳು ಹೇಳಕ್ ಕುಂತಿದ್ದಾನೆ ಹುಸೇನ್. ಮಗನಿನ ಹೆಸರು ತಗೊಂಡು ತನ್ನಗೆ ನೀರು ಕೇಳಕ್ ಕುಂತಿದ್ದಾನೆ ಹುಸೇನ್. ಈ ರೀತಿ ಏನ್ ಹೇಳಬೇಕಿತ್ತು? ಇಮಾಮ್ ಹುಸೇನ್ ಹೇಳಿದ್ರು, ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಮಗುಗೆ ತಗೊಂಡು ಹೋಗಿ ನೀವು ನೀರು ಕುಡಿಸ್ರಿ, ನಿಮ್ಮ ಕೈಯಲ್ಲಿ ಕೊಡ್ತೀನಿ, ಮಗುಗೆ ತಗೊಂಡು ನೀರು ಕುಡಿಸ್ರಿ ನೀವು. ಹಜರತ್ ಇಮಾಮಿ ಹುಸೇನ್ ಈ ರೀತಿ ಹೇಳಕ್ ಕುಂತಿದ್ರು. ಒಬ್ಬ ದರಿದ್ರ ನಾಯಿ ಏನ್ ಹೇಳಿದ? ಎಲ್ಲಾರ್ದು ಕತಿ ಮುಗ್ದಿದ್ದಿದೆ, ಯಾರು ಉಳಿದಿಲ್ಲ, ಈ ಮಗು ಅಷ್ಟೇ ಇದೆ, ಯಾಕೆ ನೀರು ಕೊಡೋದು? ಈ ರೀತಿ ನೀರು ಕೊಡೋಣ, ಯಾವತ್ತು ನೀರನ್ನು ಕೇಳಬಾರ್ದು ಈ ಮಗುಗೆ. ಅಲ್ಲಾಹು ಅಕ್ಬರ್. ಆ ದರಿದ್ರವಾದ ನಾಯಿಗಳು ಏನ್ ಮಾಡಿದ್ರು ಅಂದ್ರೆ ಯಜೀದ್ಗಳು ಆ ಬಾಣವನ್ನು ನೀರಿನಲ್ಲಿ ಮುಳುಗಿಸಿ 2 ಇಲ್ಲಾಂದ್ರೆ 3 ಮುಖದ ಬಾಣ ಇತ್ತು. 1 ಮುಖದ ಬಾಣ ಅಲ್ಲ, 3 ಮುಖದಿಲ್ಲ ಅಂದ್ರೆ 2 ಮುಖದ ಬಾಣ ಇತ್ತು. ಆ ಬಾಣ ತಗೊಂಡು ಹೇಗೆ ಬಿಡಬೇಕಾಗಿತ್ತು? ಇಮಾಮಿ ಹಸನ್ ತನ್ನ ಮಗನಿಗೆ ಈ ರೀತಿ ಹಿಡ್ಕೊಂಡು ನಿಂತಿದ್ದಾರೆ. ಆ ಬಾಣ ಬಂದು ಡೈರೆಕ್ಟ್ ಎಲ್ಲಿ ಚುಸ್ತು? ತನ್ನ ಇಮಾಮಿ ಹುಸೇನ್ ಅಲಿ ಅಸ್ಗರ್ ಕುತ್ತಿಗೆ ಮೇಲೆ ಕುತ್ತಿಗೆಗೆ ಚುಚ್ಚಿದ್ದಿದೆ. ಹಜರತ್ ಇಮಾಮಿ ಹುಸೇನ್ ಅವರು ತನ್ನ ಮಗನ ಮುಖ ನೋಡಕ್ ಕುಂತಿದ್ದಾರೆ. ಆ ಚಿಕ್ಕವಾದ ಮಗು ಇಮಾಮಿ ಹುಸೇನ್ಗೆ ನೋಡಕ್ ಕುಂತಿದೆ. ಅಲ್ಲಾಹು ಅಕ್ಬರ್. 6 ತಿಂಗಳದ ಮಗು ರೀ, 6 ತಿಂಗಳದ ಮಗು. ಆ ಮಗು ಏನ್ ತಪ್ಪು ಮಾಡಿತ್ತು? ಆ ಮಗುವಿನ ಏನ್ ತಪ್ಪಿತ್ತು? ಬರೀ ನೀರು ಕೇಳಿದ್ದು ಅಷ್ಟೇ, ಮಗುವಿನ ಹೆಸರಿನ ನೀರು ಕೇಳಿತ್ತು. ಆ ಯಜೀದಿಗಳು ದೊಡ್ಡವರಿಗೆ ದೂರು, ಮಗುವಿಗೆ ನೀರು ಕೊಟ್ಟಿಲ್ಲ ಯಜೀದಿಗಳು.
ಕರ್ಬಲಾ ಮೈದಾನದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ನೀರು ಕೊಟ್ಟಿಲ್ಲ. ಇಮಾಮೆ ಹುಸೇನ್ ಪ್ರೀತಿಯ ಮಗ ಇವರು. ಅಲ್ಲಿ ಅಸ್ಗರ್ಗೆ ಬಾಣ ತಗೊಂಡು ಹೊಡಿದ್ರು. ಹಜರತ್ ಇಮಾಮೆ ಹುಸೇನ್ ಹೇಗೆ ಮಗುವಿಗೆ ನೋಡಬೇಕಿತ್ತು, ಆ ಮಗುವಿನ ಮುಖ ನೋಡಬೇಕಿತ್ತು. ಹಾಯ್ ಅಲ್ಲಾ, ಎದೆಗೆ ಹಚ್ಕೊಂಡು ಬರಾಕ್ ಕುಂತಿದ್ದಾರೆ. ಅಲ್ಲಾಹ್ ಅಕ್ಬರ್, ಎದೆಗೆ ಹಚ್ಕೊಂಡು ಬರಾಕ್ ಕುಂತಿದ್ದಾರೆ ಇಮಾಮೆ ಹುಸೇನ್ ಅವರು. ತನ್ನ 6 ತಿಂಗಳ ಮಗು, ಇವತ್ತು ಮಗುಗೆ ಏನಾದರೂ ಹೇಳಿದ್ರೆ ನಾವು ಬಂದೆಗೆ ತಗೊಂಡು ಎದೆಗೆ ಹಚ್ಕೊತೀವಿ. ಇಮಾಮೆ ಹುಸೇನ್ ಆ ಬಾಣ ಚುಚ್ಚಿದ್ದ ಮಗುಗೆ ತಗೊಂಡು ಎದೆಗೆ ಹಚ್ಕೊಳಕ್ ಕುಂತಿದ್ದಾರೆ, ಎದೆಗೆ ಹಚ್ಕೊಳಕ್ ಕುಂತಿದ್ದಾರೆ. ಹಜರತ್ ಇಮಾಮೆ ಹುಸೇನ್ ಹೇಗೆ ನೋಡಿದ್ರು, ಮಗುವಿನ ಧ್ವನಿ ಬಂದಾಯ್ತು. ಒಮ್ಮೆಲೆಲ್ಲ ಮನೆಯಲ್ಲಿ ಇದ್ದು ಖುಷಿ ಪಡ್ಕೊಳಕ್ ಕುಂತಿದ್ದಾರೆ. ನನ್ನ ಮಗು ಏಕೆ ಅಳಕ್ ಕುಂತಿಲ್ಲ, ನನ್ನ ಮಗು ಎಷ್ಟು ಅಳಕ್ ಕುಂತಿತ್ತು, ನೀರಂತ ಕೇಳಕ್ ಕುಂತಿತ್ತು. ನನ್ನ ಮಗುಗೆ ನೀರು ಕೊಟ್ಟಿರಬಹುದು, ನನ್ನ ಮಗುಗೆ ನೀರು ಕೊಟ್ಟು ಕಳಿಸಿರಬಹುದು, ನನ್ನ ಮಗು ನೀರು ಕುಡಿದುಕೊಂಡು ಬರಾಕ್ ಕುಂತಿದೆ. ಹಜರತ್ ಒಮ್ಮೆಲೆಲ್ಲ ಯೋಚನೆ ಮಾಡ್ಕೊಂಡು ಹೇಳಕ್ ಕುಂತಿದ್ರು. ಇಮಾಮೆ ಹುಸೇನ್ ತನ್ನ ಮಗನಿಗೆ ಕೈಯಲ್ಲಿ ತಗೊಂಡು ಒಳಗಡೆ ಬಂದರು. ಒಮ್ಮೆಲೆಲ್ಲ ಹೇಳಿದ್ರು, ತಾಯಿ ಹೇಳಿದ್ರು, ಅಯ್ಯ ಹುಸೇನ್, ನನ್ನ ಮಗನಿಗೆ ನೀರು ಕೊಟ್ರು, ನನ್ನ ಮಗನಿಗೆ ನೀರು ಕೊಟ್ರು. ನನ್ನ ಮಗ 3 ದಿನ ತನಕ ನೀರು ಕೇಳಕ್ ಕುಂತಿದ್ದ. ನನ್ನ ಮಗನ ಚಿಕ್ಕವಾದ 6 ತಿಂಗಳ ಮಗನಿಗೆ ನಾನು ನೀರು ಕೊಡಿಸಿದ್ದಿಲ್ಲ. ನನ್ನ ಮಗಂದು ಧ್ವನಿ ಬರಾಕ್ ಕುಂತಿಲ್ಲ. ನೀರು ಕೊಟ್ರು ನನ್ನ ಮಗನಿಗೆ, ನೀರು ಕೊಟ್ರು ನನ್ನ ಮಗನಿಗೆ. ಹಜರತೆ ಇಮಾಮೆ ಹುಸೇನ್ ಅವರು ಉತ್ತರದಲ್ಲಿ ಹೇಳಿದರು, ಅಯ್ಯ ಒಮ್ಮೆಲೆಲ್ಲ ನೀರು ಕೊಟ್ರು ನಿನ್ನ ಮಗನಿಗೆ ಈ ರೀತಿ ನೀರು ಕೊಟ್ಟಿದ್ದಾರೆ. ಕಯಾಮತ್ ಬರೋ ತನಕ ನಿನ್ನ ಮಗ ನೀರನ್ನು ಕೇಳಂಗಿಲ್ಲ, ನಿನ್ನ ಮಗ ನೀರು ಕೇಳಂಗಿಲ್ಲ, ಒಮ್ಮೆಲೆಲ್ಲ ನೀರು ಕೇಳಂಗಿಲ್ಲ. ಒಮ್ಮೆಲೆಲ್ಲ ನಿನ್ನ ಮಗ ನೀರು ಕೇಳಂಗಿಲ್ಲ, ಒಮ್ಮೆಲೆಲ್ಲ ನಿನ್ನ ಮಗ ನೀರು ಕೇಳಂಗಿಲ್ಲ. ಈ ರೀತಿ ಇಮಾಮೆ ಹುಸೇನ್ ಅವರು ತನ್ನ ಮಗ ಹೆಂಡತಿಗೆ ಹೇಳಕ್ ಕುಂತಿದ್ರು. ಆ ತಾಯಿ ರೀ ಮಗನಿಗೆ ನೀರು ಕೇಳಕ್ ಕೊಟ್ಟು ಕಳಿಸಿದ್ಲು. ತನ್ನ ಮಗನಿಗೆ ಈ ರೀತಿ ಬಾಣದ ಮುಖ ನೋಡಿದ ನಂತರ ಯಾವ ರೀತಿ ತಡ್ಕೊಂಡಿರಬಹುದು, ಯಾವ ರೀತಿ ತಾಳ್ಮೆ ಮಾಡಿರಬಹುದು. ಒಮ್ಮೆಲೆ ಎಲ್ಲರೂ ಅಳದು ಹೇಳಿದ್ರು, ಅಯ್ಯಲ್ಲ, ಕಯಾಮತ್ ಬರೋ ತನಕ ಎಲ್ಲ ಜನರಿಗೆ ನೆನಪಿರಲಿ, ಈ ದೀನಗಾಗಿ ನಾನು 20 ವರ್ಷ ಮಕ್ಕಳಿಗೆ ಕೊಟ್ಟಿಲ್ಲ, ನನ್ನ 6 ತಿಂಗಳ ಮಗುಗೆ ನಾನು ನಿನಗಾಗಿ ಕೊಟ್ಟಿದ್ದೇನೆ. ಏಕೆ? ದೀನ ಧರ್ಮಗಾಗಿ ನಾನು ಕೊಟ್ಟಿದ್ದೀನಿ ಅಲ್ಲ, ದೀನ ಧರ್ಮಕ್ಕೆ ನಾನು 6 ತಿಂಗಳ ಮಗು ಕೊಟ್ಟಿದ್ದೀನಿ ಅಲ್ಲ. ಇಮಾಮೆ ಹಸನ್ ಹುಸೇನ್ ಆ ಮಗುವಿಗೆ ಹಿಡ್ಕೊಂಡು ಅಳಾಕ್ ಕುಂತಿದ್ರು, ಮಗುವಿಗೆ ಹಿಡ್ಕೊಂಡು ಅಳಾಕ್ ಕುಂತಿದ್ರು. ಈ ರೀತಿ ಪರಿಸ್ಥಿತಿ ಕರ್ಬಲಾ ಮೈದಾನಲ್ಲಿ. ಅಲ್ಲಾಹ್ ಅಕ್ಬರ್, ಎಲ್ಲರೂ ಹೋದ್ರು ಯಾರು ಹೊಳ್ಳಿ ಬಂದಿದ್ದಿಲ್ಲ, ಎಲ್ಲರೂ ಹೋದ್ರು ಯಾರು ಹೊರಗೆ ಬಂದಿದ್ದಿಲ್ಲ. ಈ ರೀತಿ ಕರ್ಬಲಾ ಮೈದಾನದಲ್ಲಿ ಹಜರತ್ ಇಮಾಮೆ ಹಸನ್ ಹುಸೇನ್ ಅವರ ಮಕ್ಕಳಿಗೆ ಈ ರೀತಿ ಕೊಲೆ ಮಾಡಿದ್ರು. ಇವತ್ತು ನಾವೇ ಅದೀವಿ. ಕರ್ಬಲಾ ಮೈದಾನ ಹೇಗೆ ಬರುತ್ತದೆ, ಮೊಹರಂ ಹೇಗೆ ಬರುತ್ತದೆ, ಒಂದು ರೋಜಾ ಇಡೋದು ಗೊತ್ತಿಲ್ಲ, ನಮಾಜ್ ಮಾಡೋದು ಗೊತ್ತಿಲ್ಲ. ಏಕೆಂದ್ರೆ ಮೊದಲೇ ಮಾತು ಏನಂದರೆ, ಇಲ್ಲಿ ಬಹಳಷ್ಟು ಜನರಿಗೆ ದೀನ ಧರ್ಮ ಅನ್ನೋದು ಗೊತ್ತಿಲ್ಲ.